ನಮಸ್ಕಾರ, ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನು ಮೇ 26ರ ಕ್ಲಾಸ್ ತುಂಬ ಅದ್ಭುತವಾದಂತಹ ವಿಚಾರಗಳನ್ನ ತಿಳ್ಕೊಳ್ಬೋದು. ಭೂದೋಷ ನಿವಾರಣೆ ಆಗುತ್ತೆ. ತುಂಬ ಜನರಿಗೆ ಕನಸಿನ ಮನೆ ಸೈಟು ಅಂದ ತಕ್ಷಣ ನಮ್ಮ ಒಂದು ಸಿಕ್ಕಾಪಟ್ಟೆ ಕಾಲ್ಸ್ ಬರೋದಕ್ಕೆ ಶುರುವಾಯಿತು. ಸೊ ಆದರೆ ಭೂದೋಷ ಅನ್ನುವಂಥದ್ದು ಎಷ್ಟೋ ಜನ ನಮಗೆ ಗೊತ್ತಿರೋದಿಲ್ಲ. ನಾವು ಆ ದೋಷದಿಂದ ಬಳಲ್ತಾ ಇರ್ತೀವಿ. ಏನೋ ತಪ್ಪು ಮಾಡಿದ್ದೀವಿ, ಅದಕ್ಕೆ ನಮಗೆ ಆಸ್ತಿ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ. ಬೇರೇನೋ ಮಾರ್ಗಗಳನ್ನ ಹುಡುಕ್ತೀವಿ. ಆದರೆ ಭೂದೋಷ ನಿವಾರಣೆ ಆದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂತಹ ಆಸ್ತಿ ಆಗಿರ್ಬೋದು, ಅಥವಾ ಒಂದು ಮನೆ ಆಗಿರ್ಬೋದು, ಜಮೀನಾಗಿರ್ಬೋದು, ಅದಕ್ಕಿರುವಂಥ ತೊಂದರೆಗಳಿರ್ಬೋದು, ಲಿಟಿಗೇಷನ್ಸ್ ಇರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಭೂದೋಷ ನಿವಾರಣೆ ಆಗಬೇಕಾ ನಿಮಗೆ? ನಿಮ್ಮ ಕನಸಿನ ಆಸ್ತಿ ಮನೆಯ ಒಂದು ಖರೀದಿ ಸದ್ಯದಲ್ಲೇ ಮಾಡಬೇಕಾ? ಬನ್ನಿ ಮುಂದಿನ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಎಲ್ಲರೂ 369 ರೂಪಾಯಿಗಳನ್ನ ಹಸಿರು ಬಟ್ಟೆನಲ್ಲಿ ಕಟ್ಟಿ ತಗೊಂಡು ಬನ್ನಿ ಅಂತ ಹೇಳಿದ್ದೆ. ಇದಕ್ಕೆ ಗುರೂಜಿಯವರು ವಿಶ್ವ ಆಶೀರ್ವಾದವನ್ನ ಮಾಡಿ ನಿಮಗೆ ಕೊಡ್ತಾರೆ. ಆ ಹಣ ಆಗಿರುತ್ತೆ ನಿಮ್ಮ ಮುಂದಿನ ಆಸ್ತಿ ಖರೀದಿಯ ಅಡ್ವಾನ್ಸ್. ಸೊ ಅದ್ಭುತವಾದಂಥ ವಿಚಾರಗಳನ್ನ ತಿಳ್ಕೊಳ್ಬೋದು. ನಿಮ್ಮ ಪಿಗ್ಗಿ ಬ್ಯಾಂಕನ್ನು ಕೂಡ ತಗೊಂಡು ಬನ್ನಿ ಅಂತ ಹೇಳಿದ್ರು ಗುರುಗಳು. ಸೊ ಪಿಗ್ಗಿ ಬ್ಯಾಂಕನ್ನು ತಗೊಂಡು ಬನ್ನಿ, ಅದಕ್ಕೂ ಕೂಡ ಗುರೂಜಿಯವರು ಆಶೀರ್ವಾದ ಮಾಡಿ ಕೊಡ್ತಾರೆ. ಹಾಗೆ ಅದಾದ ನಂತರ ನೀವೆಷ್ಟು ಹಣ ಸೇವಿಂಗ್ಸ್ ಮಾಡ್ತಾ ಇದ್ರೆ ನಮ್ಮ ಪಿಗ್ಗಿ ಬ್ಯಾಂಕಲ್ಲಿ ಅದು ದುಪ್ಪಟ್ಟು ಹೆಚ್ಚು ಹಣ ಅದರಲ್ಲಿ ಕೂಡ್ತಾ ಹೋಗುತ್ತೆ. ಸೊ ಪಿಗ್ಗಿ ಬ್ಯಾಂಕನ್ನು ತಗೊಂಡು ಬನ್ನಿ. ಎಲ್ಲರೂ ಬರ್ತಾ ಗ್ರೀನ್ ಕಲರ್ ಡ್ರೆಸ್ನಲ್ಲಿ ಬನ್ನಿ, ಹಸಿರು ಬಣ್ಣದ ಉಡುಗೆಗಳನ್ನ ತೊಟ್ಟುಕೊಂಡು ಬನ್ನಿ. ಇನ್ನು ಮನೆಯಲ್ಲಿ ಹಣವನ್ನು ಯಾವ ರೀತಿ ಇಟ್ಕೊಳ್ಬೇಕು, ಯಾವ ಕೋಣೆನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು, ಹೇಗಿಡಬೇಕು, ಆ ಸ್ಥಳ ಹೇಗಿರಬೇಕು, ಎಷ್ಟು ಹಣ ಇಡಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಟಿಪ್ಸ್ ಹಾಗೂ ಟೆಕ್ನಿಕ್ಸ್ ಮುಂದಿನ ಕ್ಲಾಸ್ನಲ್ಲಿ ಕಲ್ತ್ಕೊಳ್ಬೋದು. ಇಷ್ಟೆಲ್ಲ ವಿಶೇಷತೆಗಳು ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಇರುತ್ತೆ ಮೇ ತಿಂಗಳ 26ನೇ ತಾರೀಕು ಇರುವಂಥ ಕ್ಲಾಸ್ನಲ್ಲಿ ಮಾತ್ರ. ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ನಾವು ಇವಾಗ ಥಂಬ್ನೇಲ್ಸ್ ಎಲ್ಲ ಮಾಡ್ತೀವಿ ವಿಡಿಯೋದಲ್ಲಿ. ಸೊ ಥಂಬ್ನೇಲ್ಸ್ ಎಲ್ಲ ನೋಡ್ತಾ ಇರುವಾಗ ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡಿ ಹೋಗಿದ್ರು ಕೂಡ ಐ ವಾಚ್ ವಿಡಿಯೋಸ್ ಎವ್ರಿ ಡೇ ಗುರುಗಳೇ. ವಿಡಿಯೋಸ್ ನಾವು ನೋಡ್ತಾ ಇರ್ತೀವಿ. ಸೊ ಸುಮಾರು ವಿಡಿಯೋಸಲ್ಲಿ ಥಂಬ್ನೇಲ್ಸಲ್ಲಿ ನಾವು ಶ್ರೀಮಂತರಾಗೋದು ತುಂಬ ಸುಲಭ, ಶ್ರೀಮಂತರಾಗಬೇಕಾ ತುಂಬ ಸುಲಭವಾಗಿ ಆಗ್ಬೋದು ಅಂತೆಲ್ಲ ನಾವು ನೋಡ್ತಾ ಇದ್ದಾಗ ಎಲ್ಲರಿಗೂ ಆಸೆ ಗುರುಗಳೇ, ಶ್ರೀಮಂತರಾಗೋದಕ್ಕೆ 10 ವರ್ಷ 15 ವರ್ಷ ಕಾಯೋಷ್ಟು ಪೇಷನ್ಸ್ ಇಲ್ಲ. ದಿಢೀರಂತ ಆಗಬೇಕು, ನಾವು ಶ್ರೀಮಂತರಾಗಬೇಕು. ಸೊ ದಿಢೀರಂತ ಶ್ರೀಮಂತರಾಗೋದಕ್ಕೂ ಕೂಡ ಒಂದಷ್ಟು ಆಪ್ಷನ್ಸ್ ಇದೆ. ಜನ ಬೆಟ್ಟಿಂಗ್ ಹೋಗ್ತಾರೆ, ಬೆಟ್ಟಿಂಗ್ ಕಟ್ತಾರೆ. ಇವಾಗ ಕೂಡ IPL ನಡೀತಾ ಇದೆ, ಜೋರಾಗಿ ನಡೀತಾ ಇದೆ. ಸೊ ರಮ್ಮಿ ಆಡೋರಾಗಿರ್ಬೋದು, ಅಥವಾ ಆನ್ಲೈನ್ ಕೆಲವೊಂದು ಗೇಮ್ಸ್ ಆಗಿರ್ಬೋದು, ಸೊ ಟ್ರೇಡಿಂಗ್ ಆಗಿರ್ಬೋದು, ಎಲ್ಲರೂ ದಿಢೀರಂತ ಶ್ರೀಮಂತರಾಗಬೇಕು ಅಂತಾನೆ ಆ ಎಲ್ಲ ಮಾರ್ಗಗಳನ್ನ ಹುಡುಕುವಂಥದ್ದು. ಸೊ ಆ್ಯಕ್ಚುಲಿ ಆ ಆಪ್ಷನ್ ಇದೆಯಾ ಗುರುಗಳೇ? ದಿಢೀರಂತ ರಿಚ್ ಆಗ್ಬೋದಾ? ವೆಲ್, ಅದು ಆಪ್ಷನ್ ಇಲ್ಲ ಲಕ್ಷ್ಮಿ. ಟು ಬಿ ವೆರಿ ಪ್ರಿಸೈಸ್, ಇದನ್ನು ಮಾಡೋರು ಯಾರು ಅಂತಂದರೆ ಕೆಟ್ಟ ಮನಸ್ಥಿತಿ ಇರೋರೆ ಮಾಡೋದಕ್ಕೆ ಸಾಧ್ಯ. ವಾರನ್ ಬಫೆಟ್ ಅಮ್ಮ ಇದಕ್ಕೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತಂದರೆ, ಸ್ವಲ್ಪ ಅವ್ರು ಹೇಳಿರೋ ರೀತಿ ರೇಟೆಡ್ ಕಂಟೆಂಟ್ ಇದಾಗಿದೆ. ಸಮಥಿಂಗ್ ಓನ್ಲಿ ಅಡಲ್ಟ್ಸ್ ಕ್ಯಾನ್ ಲಿಸನ್ ಅನ್ನೋ ಥರ ಇದ್ರೂ, ಬಟ್ ಅವರು ಹೇಳಿರೋವಂಥ ಮಾಹಿತಿ ಇದೆಯಲ್ವಾ, ವಿಸ್ಡಮ್ಗೆ ಟಚ್ ಆಗೋ ರೀತಿ ಇದೆ. ಅವ್ರು ಈ ಮಾತನ್ನು ಹೇಳ್ತಾರೆ. ಐ ಥಿಂಕ್ ವಿ ಆರ್ ಆಲ್ ಮೆಚೂರ್ಡ್ ಪೀಪಲ್. ಐ ಬಿಲೀವ್ ಐ ಕ್ಯಾನ್ ಕೋಟ್ ದಿಸ್. ವಾರನ್ ಬಫೆಟ್ ಹೇಳ್ತಾರೆ, ಜಸ್ಟ್ ಬಿಕಾಸ್ ನೀವು 9 ಜನನ ಪ್ರೆಗ್ನೆಂಟ್ ಮಾಡಿದಿರೋ ಅನ್ನೋ ಕಾರಣಕ್ಕೆ 9 ದಿನದಲ್ಲಿ ಮಗು ಆಗುತ್ತೆ ಅಂದರೆ ತಪ್ಪು. ನೋಡಿ ಹೇಗೆ ಹೇಳ್ತಾರೆ ನೋಡಿ, ಜಸ್ಟ್ ಬಿಕಾಸ್ ಯು ಪ್ರೆಗ್ನೆಂಟ್ 9 women ಅಟ್ ಎ ಟೈಮ್, ಯು ಕಾಂಟ್ ಎಕ್ಸ್ಪೆಕ್ಟ್ ಅ ಬೇಬಿ ಇನ್ 9 days. ಪ್ರತಿಯೊಬ್ಬರು ಮಕ್ಕಳು ಮತ್ತೆ ಆಗೋದಕ್ಕೆ 9 ತಿಂಗಳೇ ಬೇಕು, 9 ದಿನ ಅಲ್ಲ. ಅಂತಂದರೆ ಏನಿದ್ರ ತಾತ್ಪರ್ಯ ಅಂತಂದರೆ, ಡೋಂಟ್ ಬಿ ಇನ್ ಅ ಹರಿ. ನೀವು ಹರಿ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಯು ಆರ್ ಗಾನ್ ಫಾರ್ ಎವರ್. ನಿಮ್ಮ ಲೈಫೇ ಇರೋದಿಲ್ಲ. ಸೊ ಯಾರಾದರೂ ದಿಢೀರ್ನೆ ಶ್ರೀಮಂತರು ಆಗಬೇಕು ಅಥವಾ ಇನ್ನೊಬ್ರು ಯಾರೋ ಮಾಡಿಬಿಡ್ತಾರೆ ಅಂತ ನೀವು ನಂಬಿದರೆ, ಅಲ್ಲಿಂದ ನಿಮ್ಮ ನಾಶ, ನಿಮ್ಮ ಪತನ ಆರಂಭ ಅಂತ ಗೊತ್ತಿರಲಿ. ಸೊ ದಿಸ್ ಇಸ್ ಅ ಡಿಸಾಸ್ಟರ್. ಓಕೆ, ಯು ಆರ್ ಗೆಟಿಂಗ್ ಇನ್ ಟು ಎ ಡಿಸಾಸ್ಟರ್. ಸೊ ತುಂಬ ಜನ ಬರ್ತಾರೆ ಲಕ್ಷ್ಮಿ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಅದ್ಭುತವಾದ ಕ್ವೆಶ್ಚನ್ನು. ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಬ್ಬರು ಬರ್ತಾರೆ ನನ್ನ ಹತ್ರ, ಅವರು ತಂದೆ ಮತ್ತು ತಾಯಿ ಇಬ್ಬರು ನಾನೇನು ಕೇಳ್ತಾರೆ ಗೊತ್ತಾ, ನನ್ನ ಮಗ ಸ್ವಾಮಿ, ನಾನು ಬಂದಿರೋ ಉದ್ದೇಶ ಇಷ್ಟೇ, ನಿಮ್ಮನ್ನು ಪರ್ಸ್ನಲಾಗಿ ಮೀಟ್ ಮಾಡಲಿಕ್ಕೆ. ಒಂದು ಅಫರ್ಮೇಷನ್ ಹೇಳಿ, ಒಂದು ಟೆಕ್ನಿಕ್ ಹೇಳ್ಕೊಡಿ. ನನ್ನ ಮಗ
ಸತ್ತೋಗ್ಲಿ ಅಂತಂತೇಳಿ. ನೀವೆಲ್ಲಾದರೂ ಕೇಳಿದ್ದೀರಾ? ತನ್ನ ತಾಯಿ ತಂದೆ ಇಬ್ಬರು ಬಂದು ನನ್ನ ಮಕ್ಕಳು ಸತ್ತೋಗ್ಲಿ ಅದಕ್ಕೊಂದು ಮಂತ್ರ ಹೇಳ್ಕೊಡಿ ಅನ್ನೋವಂಥದ್ದು ಎಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ? ಐ ವಾಸ್ ಲೈಕ್ ಶಾಕ್ಡ್. ಏನಪ್ಪ ಈ ರೀತಿ ಹೇಳ್ತಿದ್ದಾರೆ, ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲಮ್ಮ. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಲೈಕ್ ದಿಸ್ ಟು ಬಿ ಆಸ್ಟ್. ನಾನು ಅಂದ್ಕೊಂಡೆ ಏನಿವರು ತುಂಬ ಕೆಟ್ಟವ್ರು ಇರಬೇಕು, ಇವರು ಎಂಥ ತಂದೆ ತಾಯಿ ಈ ರೀತಿ ಹೇಳ್ಬಾರ್ದಲ್ಲ ಅಂತೇಳಿ. ಬಟ್ ನಾನು ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಏನಾಯ್ತು ಹೇಳಿ, ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತಂತೇಳಿ. ಅವ್ರ ಮಗ ಯಾವ ಮಟ್ಟಕ್ಕೆ ಇದ್ದಾನೆ ಅಂತಂದರೆ ಇಸ್ ಲಿಟ್ರಲಿ ಪ್ರತಿದಿನ ಅವ್ರ ಮನೆಗೆ ಯಾರ್ಯಾರನ್ನೋ ಮನೆಗೆ ಕರ್ಕೊಂಬರ್ತಾನೆ. ಅಂದರೆ ಲೇಡೀಸ್ನ ಕರ್ಕೊಂಡು ಬರ್ತಾನೆ, ಮನೆಯಲ್ಲೇ ಕುಡಿತಾನೆ, ಪ್ರತಿದಿನ ತಂದೆ ತಾಯಿಗೆ ಹಿಂಸೆ ಕೊಡ್ತಾನೆ, ಆಮೇಲೆ IPL ಬೆಟ್ಟಿಂಗ್ ಆಡ್ತಾನೆ, ಇನ್ನು ಏನೇನಿದೆಯೋ ಜೂಜು ಪ್ರತಿಯೊಂದು ಮಾಡ್ತಾನಮ್ಮ. ಎಷ್ಟು ಭಯ ಅಂತಂದ್ರೆ ಅವ್ರ ತಾಯಿ ನನಗೆ ಹೇಳ್ತಿದ್ದಾರೆ, ಅವನ ಮನೆಯಲ್ಲಿದ್ದರೆ ಅಯ್ಯೋ ಯಾವಾಗ ಏನು ಮಾಡ್ತಾನೋ ಅನ್ನೋ ಭಯ ಅಂತೆ. ಸೊ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾನೆ, ಬಂಗಾರ ತೆಗೆದುಕೊಂಡು ಹೋಗಿದ್ದಾನೆ. ಅವ್ರು ತುಂಬ ಶ್ರೀಮಂತರು. ಅವ್ರ ಕಾರುಗಳನ್ನ ಅವರು ಮನೆ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಭಯ ಅಂತ. ಯಾಕಂದರೆ ಇವನು ಯಾವಾಗ ತೊಗೊಂಡೋಗಿ ಕಾರ್ ತೊಗೊಂಡೋಗೋದು, ಎಲ್ಲಂದ್ರಲ್ಲಿ ಆಕ್ಸಿಡೆಂಟ್ ಮಾಡೋದು, ಆಚೆ ಮಾಡೋದು. ಸೊ ಹಾಗಾಗಿ ದೇ ಹ್ಯಾಡ್ ಎವ್ರಿಥಿಂಗ್, ಎಲ್ಲವೂ ಇದೆ ಅವ್ರ ಹತ್ರ. ಬಟ್ ಏನಿಲ್ಲ ಅಂತಂದರೆ ನೋಡಿ, ಈ ಒಂದು ಚಟಗಳಿಗೆ ಸಿಕ್ಕಾಕ್ಕೊಂಡು ತುಂಬ ಸಲ ನನಗನ್ಸುತ್ತೆ ನಾವೆಷ್ಟು ಒಳ್ಳೆಯವರು ಅಲ್ಲ, ನಾವು ನಿಜವಾಗ್ಲೂ ಕೆಟ್ಟವರ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಬಾಟ್ಲ್ ಮೇಲೆ ನಾವೇ ಪ್ರಿಂಟ್ ಮಾಡ್ತೀವಿ ಇದು ಆರೋಗ್ಯಕ್ಕೆ ಹಾನಿಕರ ಅಂತ. ಬಟ್ ಅದನ್ನೇ ನಾವು ಗೌರ್ಮೆಂಟ್ ಆಗಿ ಅಥವಾ ನಾವು ಒಳ್ಳೆಯವರೇ ಅಂತ ಅಂದ್ಕೊಂಡು ನಾನು ಹೇಳ್ತಿದ್ದೀನಿ, ನಾವೇ ಏನು ಮಾಡ್ತೀವಿ, ಲಾಕ್ಡೌನ್ ಇದ್ರೂ ಮಾರೋದಕ್ಕೆ ಕೊಡ್ತೀವಿ ಆ್ಯಸ್ ಇಫ್ ಇಟ್ ಇಸ್ ಅ ಮೆಡಿಸಿನ್. ಜಸ್ಟ್ ಇಮ್ಯಾಜಿನ್. ನಾವು ಊಸ್ ಗುಡ್ ಊಸ್ ಬ್ಯಾಡ್ ರಿಯಲಿ ನಾನು ಕಮೆಂಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಬಟ್ ಯು ಗಾಟ್ ವೆರಿ ಶ್ರೂಡ್. ತುಂಬ ಕೇರ್ಫುಲ್ ಇಲ್ಲ ಅಂತಂದರೆ ನಾವು ಹಾಳಾಗೋದು ಹೆಚ್ಚಾಗ್ಬಿಡುತ್ತೆ. ಸೊ ನೋಡಿ, ಮಹಾಭಾರತಕ್ಕೆ ಬಂದರೆ ಸೊ ಪಾಂಡವರೆಲ್ಲ ಹಸ್ತಿನಾಪುರಕ್ಕೆ ಹೋಗ್ತಾರೆ. ಕೌರವರು ಕರೆದಿರ್ತಾರೆ ಅವ್ರ ಮನೆಗೆ, ಬನ್ನಿ ಸ್ವಲ್ಪ ಪಾರ್ಟಿ ಇದೆ ಬಂದೋಗಿ ಅಂತಂತೇಳಿ. ಇವರೆಲ್ಲ ಹೋಗ್ತಾರೆ. ಹೋದಾಗ ಎಲ್ಲ ತಿಂದಾಯಿತು, ಊಟ ಆಯಿತು, ಮಾತುಕತೆಗಳು ನಡೀತಿರುತ್ತೆ. ಸಡನ್ನಾಗಿ ನಮ್ಮ ಶಕುನಿ ಮತ್ತು ದುರ್ಯೋಧನ ಇವರೆಲ್ಲರೂ ಬನ್ನಿ ಏನು ಫ್ರೀ ಆಗಿದ್ದೀವಲ್ಲ, ಒಂದು ಗೇಮ್ ಆಡೋಣ ಬನ್ನಿ, ಪಗಡೆ ಆಡೋಣ ಬನ್ನಿ ಅಂತಂತೇಳಿ ಕೂತ್ಕೊಳ್ತಾರೆ. ಏನಿದೆ ಮಹಾ ಅಂತಂತೇಳಿ ನಮ್ಮ ಧೃತರಾಷ್ಟ್ರ, ನಮ್ಮ ಯುಧಿಷ್ಠರ ಅಥವಾ ನಮ್ಮ ಧರ್ಮರಾಯ ಕುಳಿತುಕೊಳ್ತಾನೆ. ಫಸ್ಟ್ ಹೆಸಿಟೇಟ್ ಮಾಡ್ತಾನೆ, ಬೇಡ ಬೇಡಪ್ಪ ಯಾಕೆ ಸುಮ್ಮನೆ ಅಂತಂತೇಳಿ. ಬಟ್ ಶಕುನಿ ಮತ್ತು ದುರ್ಯೋಧನ ಇವರೆಲ್ಲರೂ ತುಂಬ ಕೇಳ್ಬಿಡ್ತಾರೆ, ಹೊರಗಡೆ ಯುದ್ಧನೇ ಬೇರೆ, ಇದು ಯುದ್ಧದ ರೀತಿಯೇ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಬುದ್ಧಿ ಇಲ್ವಾ ನಿನಗೆ ಅನ್ನೋ ಮಾತುಗಳು ಮಾತಾಡ್ಬಿಡ್ತಾರೆ. ಧರ್ಮರಾಯ ಇದೇನು ನನಗಿಂತ ಹೆಚ್ಚ ಅಂತೇಳಿ ಕೂತ್ಬಿಡ್ತಾನೆ. ಆಟ ಆಡ್ತಾ ಹೋಗ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತಿರಬೇಕು ಶಕುನಿ ಎಷ್ಟು ಶ್ರೂಡು ಅಂತಂತೇಳಿ. ಅವನಿಗೆ ಅವನ ದಳದ ಒಂದು ವಿದ್ಯೆಯಲ್ಲಿ ಅದ್ಭುತವಾದ ಪರಿಣತಿ ಇರುತ್ತೆ, ಬೇರೆಯವ್ರಿಗೆ ಯಾರಿಗೂ ಇರಲ್ಲ ಅದು. ಅವನೇನು ಅನ್ಕೊಂಡು ಆಗ್ತಾನೋ ಅದೇ ಬೆಳ್ತಿರುತ್ತೆ. ಇದು ಧರ್ಮರಾಯನ್ ಗೊತ್ತಿಲ್ಲ. ಸೊ ಅವರ ಒಂದು ಪಾಂಡವರ ಒಂದು ಎಲ್ಲ ಆಸ್ತಿನ ಅಡ ಇಡ್ತಾನೆ, ಆಮೇಲೆ ಬಂಗಾರ ಇಡ್ತಾನೆ, ಎಲ್ಲವೂ ಇಟ್ಬಿಡ್ತಾನೆ ರೀ, ರಾಜ್ಯನ ಎಲ್ಲವನ್ನು. ಆಗ ಇನ್ನೇನು ಉಳಿದಿಲ್ಲ ಅನ್ನೋ ಒಂದು ಟೈಮ್ಗೆ ಸಾಕು ನಾನು ಸೋತೆ ಅಂತ ಎದ್ದೇಳ್ಬೇಕಂತ ಶಕುನಿ ಬಂದು ಹೇಳ್ತಾನೆ, ನಿನ್ನ ಹತ್ರ ಇನ್ನೂ ಇದೆ, ನಿನ್ನ ತಮ್ಮಂದ್ರಿದ್ದಾರೆ. ಸೊ ನಕುಲ ಸಹದೇವನ್ನ ಇಡ್ತಾನೆ, ಅರ್ಜುನನ ಇಡ್ತಾನೆ, ಭೀಮನ್ ಇಡ್ತಾನೆ, ತನ್ನನ್ನು ತಾನೇ ಇಟ್ಕೊಳ್ತಾನೆ. ಕಡೆಗೆ ಆಯ್ತಪ್ಪ ಅಂದಾಗ ಶಕುನಿ ಬಂದು ಹೇಳ್ತಾನೆ, ಮತ್ತೆ ಎಲ್ಲವನ್ನು ಮತ್ತೆ ನೀನು ತೆಗೆದುಕೊಂಡು ಬಿಡ್ಬೋದು, ದ್ರೌಪದಿನಿಡು, ನೀನು ಹೆಂಡ್ತಿನೇ ಇಟ್ಬಿಡು ಅಂತಂದೇಳಿ. ಸೊ ಅವನು ದ್ರೌಪದಿನೂ ಇಟ್ಟು ಜೂಜಾಡ್ತಾನೆ ಅಥವಾ ಈ ಪಗಡೆ ಆಡ್ತಾನೆ, ಎಲ್ಲವನ್ನೂ ಸೋತೋಗ್ತಾನೆ. ಇನ್ಫ್ಯಾಕ್ಟ್ ಮಹಾಭಾರತ ಯುದ್ಧ ಯಾಕಪ್ಪ ಆಯಿತು ಅನ್ನೋದಾದರೆ ಪ್ರಾಬಬ್ಲಿ ಜೂಜಾಡಿ ಈ ರೀತಿ ಆಡಿನೇ ಆಯ್ತೇನೋ ಅನ್ನೋವಂಥದ್ದು ಇದೆ. ಸೊ ಜಸ್ಟ್ ಇಮ್ಯಾಜಿನ್, ಶ್ರೀಕೃಷ್ಣ ಪರಮಾತ್ಮನಿದ್ದರೂ ಅಥವಾ ಅಂತಂಥ ಶುಕ್ರಾಚಾರ್ಯರು, ದ್ರೋಣಾಚಾರ್ಯರು, ಇಂಥ ದೊಡ್ಡವರೆಲ್ಲ ಇದ್ದರೂ ಒಂದು ಆಟದ ಪರಿಣಾಮ ಯಾವ ಮಟ್ಟಕ್ಕೆ ಕುರುಕ್ಷೇತ್ರನೇ ಆಗೋಗುತ್ತೆ. ಸೊ ಹಾಗಾಗಿ ಜಸ್ಟ್ ಇಮ್ಯಾಜಿನ್, ಅವ್ರಿಗೆ ಕುರುಕ್ಷೇತ್ರ ಆಗೋದಾದರೆ ನಮ್ಮ ಲೈಫಲ್ಲಿ ಇದೆಲ್ಲ ಆಡಿದರೆ ಇನ್ನೇನಾಗ್ಬೋದು? ಎಲ್ಲವನ್ನು ಕಳ್ಕೊಳ್ಳೋದೇ ಹೊರತು ಪಡ್ಕೊಳ್ಳೋದು ಯಾವುದೂ ಇಲ್ಲ. ಸೊ ಎಲ್ಲರೂ ರಮ್ಮಿ ಆಡಿ, ಎಲ್ಲರೂ IPL ಬೆಟ್ಟಿಂಗ್ ಕಟ್ಟಿ ಶ್ರೀಮಂತರಾಗಿ ಇನ್ನೇನು ಮಾಡೋದು. ಸೊ ಹಾಗಾಗಿ ಇಟ್ ಇಸ್ ನೋ ಶಾರ್ಟ್ ಕಟ್ ಮಾ. ಸೊ ಹಾಗಾಗಿ ನಾವು ಮ್ಯಾಗಿ ಮಾಡೋದಕ್ಕೆಲ್ಲ ಎಷ್ಟೋ ಸಲ ಹೇಳಿದ್ದೀನಿ ಕಠೋರವಾಗಿ.
ಸೊ ಮ್ಯಾಗಿ ಮಾಡೋದು ಈಸಿ, ಬಟ್ ಮನಿ ಮಾಡೋದು ಒಂಚೂರು ಟೈಮ್ ಕೊಡಬೇಕು. ಸೊ ಕಷ್ಟ ಅಂತ ಬಟ್ ಟೈಮ್ ಬೇಕು, ಖಂಡಿತವಾಗ್ಲೂ ದೊಡ್ಡದಾಗುತ್ತೆ. ಮರ ನೆಟ್ಟಿದ್ದೀವಿ, ಸೊ ಮರ ಖಂಡಿತವಾಗ್ಲೂ ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ಕಾಯ್ಬೇಕಷ್ಟೆ. ಸೊ ಇದಕ್ಕೆ ಸಂಸ್ಕೃತಲ್ಲಿ ಅದ್ಭುತವಾದ ಒಂದು ಮಾಹಿತಿ ಇದೆ, ಅದನ್ನು ನಿಮಗೆ ಓದಿ ತಿಳಿಸ್ಬಿಡ್ತೇನೆ ಲಕ್ಷ್ಮಿ. ಸಂಸ್ಕೃತಲ್ಲಿ ಹೀಗಿದೆ: ಪಾನಂ ಸ್ತ್ರೀ ಮೃಗಾಯ ದ್ಯೂತಂ ಅರ್ಥದೂಷಣಮೇವ ಚ ವಾಗ್ದಂಡಯೋಚ್ಚ ಪಾರುಷ್ಯಂ ವ್ಯಸನಾನಿ ಮಹೀಭುಜಾಂ. ಇದರ ಅರ್ಥ ಏನಪ್ಪ ಅಂತಂದರೆ, ಕುಡಿತ, ಸ್ತ್ರೀಯರಲ್ಲಿನ ಅತ್ಯಾಸಕ್ತಿ, ಬೇಟೆ, ಜೂಜು, ಹಣವನ್ನು ಅತಿಯಾಗಿ ದುರುಪಯೋಗ ಮಾಡುವುದು, ಒರಟು ಮಾತು, ಔಚಿತ್ಯ ಮೀರಿದ ದಂಡ, ಇವು 7 ರಾಜರಲ್ಲಿರಬಾರದ ಕೆಟ್ಟ ಗುಣಗಳು. ಸೊ ಒಂದೊಂದೇ ಮತ್ತು ಇನ್ನೊಂದ್ಸಲ ಓದ್ಬಿಡ್ತೇನೆ. ಕುಡಿತ, ಯಾರ್ಯಾರು ಕುಡಿತಿದ್ದೀರಾ? ಹಾಯ್ ಜೆಂಟಲ್ಮೆನ್, ಎಲ್ಲ ಕುಡಿತಿದ್ದೀರಾ? ಸೊ ಸರ್ವನಾಶ ಆಗಬೇಕು ನೀವು ಅಂತಂದರೆ, ನೀವು ಶ್ರೀಮಂತಿಗೆ ಎಷ್ಟು ಬಂದರೂ ಮನಃಶಾಂತಿ ನಿಮಗೆ ಬರೋದೇ ಇಲ್ಲ. ಆಮೇಲೆ ನೀವು ಸ್ವರ್ಗಕ್ಕೆಲ್ಲ ಹೋಗೋದಿಲ್ಲ, ಮತ್ತು ನೀವು ಹುಟ್ಟಿ ಬರಬೇಕು. ಬಿಕಾಸ್ ಈ ಬಾಡಿ ಅನ್ನೋಂಥದ್ದು ದೇವಸ್ಥಾನನೇ ಹಾಳು ಮಾಡಿದ್ಮೇಲೆ ನೀವು ಅಯೋಗ್ಯರು ಅಂತ ಅರ್ಥ, ನೀವು ಸ್ವರ್ಗಕ್ಕೆ ಹೋಗೋದಿಲ್ಲ. ಸೊ ಕುಡಿತ ಒಂದನೇದು. ಎರಡನೇದು ಸ್ತ್ರೀಯರಲ್ಲಿನ ಅತ್ಯಾಸಕ್ತಿ. ಆಸಕ್ತಿ ಇರಲಿ, ಅತ್ಯಾಸಕ್ತಿ ಬೇಡ. ಎರಡನೇದು ಬೇಟೆ ಆಡ್ತಾರೆ ಕೆಲವರು, ಪ್ರಾಣಿ ಹಿಂಸೆಗಳು ಮಾಡಬಾರ್ದು. ನೆಕ್ಸ್ಟು ಜೂಜು, ಇದೇ ನಾವು ಇವತ್ತು ಮಾತಾಡ್ತಿರೋದು, ಆಯಿತಾ. 5ನೇದು ಬಂದು ಹಣವನ್ನು ಅತಿಯಾಗಿ ದುರುಪಯೋಗ ಮಾಡೋರು. ಉಪಯೋಗ ಮಾಡಬೇಕು, ದುರುಪಯೋಗ ಅಲ್ಲ. ಅದು 6ನೇದು ಒರಟು ಮಾತು. ಇದು ತುಂಬ ಜನ ಇರುತ್ತೆ, ದೋಸೆ ಇದಾದ ಒರಟು ಮಾತು ಬರುತ್ತೆ. ಯಾವತ್ತೂ ಅಷ್ಟೇ ಮಾತು ಒಂದು ಬೆಳ್ಳಿ ಬಂಗಾರ ಥರ ಇರಬೇಕು. ಓಕೆ. ನೆಕ್ಸ್ಟು ಔಚಿತ್ಯ ಮೀರಿದ ದಂಡ. ಇದೇನಂತಂದರೆ, ದಂಡ ಕಟ್ಟೋದಲ್ಲ, ನಾವು ಎಕ್ಸಸೈಸ್ ಮಾಡ್ತೀವಿ. ಎಷ್ಟೋ ಜನ ಸತ್ತೋಗಿದ್ದಾರೆ ನೋಡಿ, ಓವರ್ ಜಿಮ್ಮಿಂಗ್ ಮಾಡೋದು, ಓವರ್ ಎಕ್ಸಸೈಸ್ ಮಾಡೋದು, ನಾನು ತುಂಬ ಅಂದವಾಗಿ ಕಾಣಬೇಕಂತ ತುಂಬ ನಾನು ಇನ್ವೆಸ್ಟ್ ಮಾಡ್ಕೊಳ್ಳೋದು ನನ್ನ ಮೇಲೆ ನನಗೆ. ಆ ರೀತಿ ಮಾಡಿಕೊಂಡಾಗ ಇದು ಎಲ್ಲವನ್ನು ಕೆಟ್ಟದ್ದು ಮಾಡುತ್ತೆ ಅಂತ. ಇದು ಒಂದಾದರೆ ಇನ್ನೊಂದಿದೆ, ಒಬ್ಬನು ಜೂಜಾಡುವುದನ್ನು ಕೈಗೊಂಡರೆ ಏನೆಲ್ಲ ಕಳ್ಕೊಳ್ತಾನೆ ಅಂತ ಗೊತ್ತಿರಲಿ. ಉಡುಪು ಮೊದಲನೇದು, ಅವನು ಬೇಸಿಕ್ ನೆಸೆಸಿಟಿ ಏನೇ ಅದೆಲ್ಲ ಕಳ್ಕೊಳ್ತಾನೆ. ಎರಡನೇದು ಸಿರಿ ಅಂತಂದರೆ ದುಡ್ಡೆಲ್ಲ ಕಳ್ಕೊಳ್ತಾನೆ. ಮೂರನೇದು ಆಹಾರ ಕಳ್ಕೊಳ್ತಾನೆ, ಅವನಿಗೆ ಊಟನೇ ಸಿಗೋದಿಲ್ಲ. 4ನೇದು ಕೀರ್ತಿ ಮತ್ತು ಜ್ಞಾನವೆಂಬ ಇವೆಲ್ಲವೂ ಅವನಿಂದ ಮರೆಯಾಗ್ಬಿಡುತ್ತೆ. ಕೀರ್ತಿ ನೋಡೋದಿಲ್ಲ, ಜ್ಞಾನನೂ ಇರೋದಿಲ್ಲ. ಇನ್ನೊಂದಿದೆ, ಜೂಜಾಡುವ ಕೂಟದಲ್ಲಿ ಅರಸನು ಧರ್ಮ, ಅರ್ಥ, ಕಾಮಗಳನ್ನು ಮೀರಿ ಕಾಲಹರಣ ಮಾಡಿದರೆ ಪರಂಪರೆಯಾಗಿ ಅವನಿಗೆ ಬಂದ ಸಿರಿ ಸಂಪತ್ತುಗಳು ಮತ್ತು ಸ್ವಾಭಾವಿಕವಾದ ಸದ್ಗುಣಗಳು ಎಲ್ಲವೂ ನಾಶವಾಗಿ ಹೋಗುತ್ತವೆ ಅಂತ. ಸೊ ಗೊತ್ತಿರಲಿ, ಇದು ಬರೀ ನೀವು ಆಡ್ತಿರೋದು ಚಿಕ್ಕ ಆಟ ಅಂತ ನೀವು ಅಂದ್ಕೊಂಡಿದ್ದೀರಾ. ನಿಮ್ಮ ಲೈಫೇ ಸರ್ವನಾಶ ಆಗುವಂಥ ಇದು ದಂಡವಾಗಿರುತ್ತೆ. ಸೊ ನೆವರ್ ಎವರ್ ಟ್ರಸ್ಟ್ ಆಲ್ ದಿಸ್ ಆ್ಯಂಡ್ ಡೋಂಟ್ ಪ್ಲೇ. ಬೀದಿಗೆ ಬರೋದಂತೂ ಗ್ಯಾರಂಟಿ. ತುಂಬ ಜನ ಬಂದ್ಬಿಟ್ಟಿದ್ದೇವೆ. ಐ ಥಿಂಕ್ ಈ ಎಪಿಸೋಡು ತುಂಬ ಜನಕ್ಕೆ ರೀಚ್ ಆಗಿ ಎಲ್ಲರೂ ಆಡದೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾಗಬೇಕು ಅಂತ ನಾನು ಕೋರ್ಕೊಳ್ತೇನೆ. ಸೊ ಇನ್ಫ್ಯಾಕ್ಟ್ ಅದರ ರಿಲೇಟೆಡ್ ಟೆಕ್ನಿಕ್ ಇವತ್ತು ಹೇಳ್ತೇನೆ. ಸೊ ನಾವು ಹೇಗಿರಬೇಕು ಅಂತ ಹೇಳ್ತೇನೆ. ಸಪೋಸ್ ಯಾರಾದ್ರೂ ನೀವು ದಿಢೀರ್ನೆ ಶ್ರೀಮಂತರು ಆಗ್ಬೋದು ಅಂತಂದ್ರೆ ಅವ್ರನ್ನ ನಂಬಾರ್ದು. ಸಿಂಪಲ್ ಅಷ್ಟೇ, ಸಿಂಪಲ್ ಅಂಡ್ ಪ್ಲೈನ್. ಸೊ ಡೋಂಟ್ ಬಿಲೀವ್ ದಮ್. ಅಲ್ಲಿಂದ ಆಚೆಗೆ ಬಂದ್ಬಿಡಿ. ನಿಮಗೆ ಸಪೋಸ್ ಯಾರೋ ಹೇಳ್ತಾರೆ, ಈಗ 1 ಲಕ್ಷ ಹಾಕಿ ಇನ್ನು 2 ತಿಂಗಳಲ್ಲಿ ನಾನು ನಿಮಗೆ 2 ಲಕ್ಷ ಕೊಡ್ತೀನಿ ಅಂತ. ಸೊ ಸ್ಟ್ರೈಟ್ ಅವೇ ನೋ ಅಷ್ಟೇ. ಈಗ ಯಾವುದೋ ಒಂದು ಜಮೀನು ನಿಮ್ಮೂರ ಕಡೆ ಸಪೋಸ್ 10 ಲಕ್ಷ ಇರುತ್ತೆ ಅನ್ಕೊಳ್ಳೋಣ. ಯಾರೋ ಒಬ್ನು ಹೇಳ್ತಾನೆ, ಮಗ ಅಲ್ಲಿ ಸೇಲಿಗೆ ಬಂದಿದೆ ಜಮೀನು, ಬರೀ 2 ಲಕ್ಷ ಅಂತ. ಜಸ್ಟ್ ಡ್ರಾಪ್ ಇಟ್ ಅಷ್ಟೇ. ನೀವು ಹಿಂದೂ ಮುಂದೆ ಏನೂ ನೋಡಬಾರ್ದು. 10 ಲಕ್ಷ ಇರೋದು 9 ಲಕ್ಷ ಅಂತಂದರೆ ಮೇಕ್ ಸೆನ್ಸ್. ಬಟ್ 10 ಲಕ್ಷ ಇರೋದು 2 ಲಕ್ಷ ಅಂತಂದರೆ ದಿರ್ ಇಸ್ ಸಮಥಿಂಗ್ ಟೆರಿಬ್ಲಿ ರಾಂಗ್ ಅಂತ ಅರ್ಥ. ಸೊ ತುಂಬ ಜಾಗ್ರತೆ ಇರಬೇಕು ಇದರಲ್ಲಿ. ಇನ್ನೊಂದು ಸ್ಕ್ಯಾಮ್ಸ್ ಮಾಡ್ತಾರೆ ನೋಡಿ. ಮೊಬೈಲ್ ಸಡನ್ನಾಗಿ ಮೆಸೇಜ್ ಬರುತ್ತೆ, ಈ ಒಂದು ಮೆಸೇಜನ್ನು ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಗೆ ಇನ್ಸ್ಟೆಂಟಾಗಿ ನಿಮ್ಮ ಅಕೌಂಟ್ಗೆ 50,000ನೋ 1 ಲಕ್ಷನೋ ಬರುತ್ತೆ ಅಂತೇಳಿ. ಅಲ್ಲ, ಜಸ್ಟ್ ಇಮ್ಯಾಜಿನ್, ಯಾಕೆ ಕೊಡಬೇಕು ನಮಗೆ? ಲಿಂಕ್ ಕ್ಲಿಕ್ ಮಾಡೋದು ಯಾಕೆ ಬರಬೇಕು?
ಸೊ ಅಷ್ಟು ಸುಲಭ ಎಲ್ಲ ಇರಲ್ಲಪ್ಪ, ನಾನು ಸುಲಭ ಮಾಡೋದು ದುಡ್ಡು ಅಂತ ಹೇಳಿದ್ದೀನಿ, ಇಷ್ಟು ಸುಲಭ ಅಂತ ನಾನು ಹೇಳಲಿಲ್ಲ. ಸೊ ಹಾಗಾಗಿ ಲಿಂಕ್ ಕೊಡಬಾರ್ದು. ಆಮೇಲೆ ಇನ್ನೂ ಕೆಲವು ನೀವು ಮಾಲ್ಸ್ಗೆಲ್ಲ ಹೋದರೆ ಲಕ್ಕಿ ಡಿಪ್ ಇದೆ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಈ ಬಾಕ್ಸಲ್ಲಿ ಹಾಕಿ ಅಂತಾರೆ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ಮೊಬೈಲ್ ನಂಬರು, ಹೇಗೆ ಇದನ್ನು ಯೂಸ್ ಮಾಡ್ಕೋಬೋದು ಅಥವಾ ಸದ್ಬಳಕೆನೋ ದುರ್ಬಳಕೆನೋ ಮಾಡ್ಕೊಳ್ಳೋದೇ ಹೊರತು ನಿಮಗೆ ಲಕ್ಕಿ ಡಿಪ್ ಆಗಿ ಕಾರ್ ಕೊಟ್ಟು ಇನ್ನೊಂದೇನೋ ಗಿಫ್ಟ್ ಕೊಡೋದಕ್ಕೂ ಅಲ್ಲ. ಸೊ ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಪೀಪಲ್ ವಾಂಟ್ ಟು ಮಿಸ್ಯೂಸ್ ಅಸ್. ನಾವೇಕೆ ಅವರಿಗೆ ದಾರಿ ಮಾಡಿಕೊಡ್ಬೇಕು? ಇನ್ನೂ ಕೆಲವ್ರಿಗೆ ಇರ್ತದೆ, ನೀವು ಸಡನ್ನಾಗಿ ಫೋನ್ ಬಂದು ಹೇಳ್ತಾರೆ, ಸರ್ ಕಂಗ್ರ್ಯಾಚುಲೇಷನ್ಸ್, ನೀವು ಫಾರಿನ್ ಟೂರ್ಗೆ ಎಲಿಜಿಬಲ್ ಆಗಿದ್ದೀರಾ ಆ್ಯಂಡ್ ನಿಮಗೆ ಆ ಗಿಫ್ಟ್ ಇದೆ, ಈ ಗಿಫ್ಟ್ ಇದೆ, ಬನ್ನಿ ತೆಗೆದುಕೊಂಡು ಹೋಗಿ ಇಂಥ ಜಾಗಕ್ಕೆ ಅಂತೇಳಿ. ಸೊ ನಾವು ಎಷ್ಟೋ ಸಲ ಹೇಳೋದುಂಟು, ಸರ್ ಮನೆಗೆ ಕಳಿಸ್ಬಿಡಿ, ಕೊರಿಯರ್ ಮಾಡಿ ಅಂತ. ಅವ್ರು ಹಂಗೆಲ್ಲ ಕೊಡೋದಿಲ್ಲ, ಈ ಜಾಗಕ್ಕೆ ಬರಬೇಕು ಅಂತಾರೆ. ಸೊ ಹೇಗೇನು ಅದೊಂದು ಸ್ಕ್ಯಾಮ್ಸ್ ಇದೆ. ಇನ್ನೂ ಕೆಲವ್ರು ಹೇಳ್ತಾರೆ, ಎಲ್ಲ ಇದೆ, ನೀವೇನು ಬರೋ ಅವಶ್ಯಕತೆ ಇಲ್ಲ, ಪೋಸ್ಟ್ ಮಾಡೋದಕ್ಕೆ 500 ರೂಪಾಯಿ ಕೊಡಿ ಅಂತಾರೆ, ಕೊರಿಯರ್ ಮಾಡಬೇಕಿದ್ದಕ್ಕೆ 1000 ರೂಪಾಯಿ ಕೊಡಿ ಅಂತಾರೆ. ಅಗೇನ್ ದೇರ್ ಆಲ್ ಸ್ಕ್ಯಾಮ್ಸ್. ಯು ಗಾಟ್ ವೆರಿ ಕೇರ್ಫುಲ್. ಇನ್ನೊಬ್ಬರು ಬಂದಿದ್ದರು ಲಕ್ಷ್ಮಿ ನನ್ನ ಹತ್ರ. ಅವ್ರಿಗೇನು ಹೇಳಿದಾರೆ ಅಂತಂದರೆ, ನಾವು ದೊಡ್ಡ ಯಾರೋ ಪೂಜೆ ಮಾಡೋರು, ಪೂಜಾರಿ ನಾವು, ನಿಮ್ಮ ಮನೆಯಲ್ಲಿ ಏನೋ ಒಂದು ದೋಷ ಇದೆ, ನಿಮ್ಮ ಮನೆಗೆ ಬಂದು ನಾವು ಆ ಪೂಜೆನ ಮಾಡಿದ್ರೆ ನಿಮ್ಮ ದೋಷ ಮುಕ್ತಿ ಆಗುತ್ತೆ. ಇವರು ಅಪ್ಯಾರೆಂಟ್ಲಿ ವಯಸ್ಸಾದವರು, ಮನೆಯಲ್ಲಿ ಇಬ್ಬರೇ ಇರೋದು, ಗಂಡ ಹೆಂಡತಿ, ತುಂಬ ಆಸ್ತಿ ಅಂತಸ್ತು ದುಡ್ಡು ಎಲ್ಲ ಇದೆ. ಇಮ್ಯಾಜಿನ್ ಹೆಂಗೆ ಮಿಸ್ಯೂಸ್ ಮಾಡ್ತಾರೆ ಅಂತೇಳಿ. ಒಂದು ವೇಳೆ ಅವ್ರನ್ನ ಕರೆಸಿ ಪೂಜೆಗಳು ಮಾಡಿಸಿದ್ದಿದ್ರೆ, ಅವ್ರು ಪೂಜೆ ಮಾಡೋಕೆ ಬಂದಿರೋದು, ದೋಚ್ಕೊಳ್ಳೋಕೆ, ಒಂದು ಲೆಕ್ಕದಲ್ಲಿ ಪೂಜೆ ಮಾಡೋಕ್ಕೆ ಬಂದಿರೋದು. ಸೊ ಹಾಗಾಗಿ ತುಂಬ ಕೇರ್ಫುಲ್ ಇರಬೇಕಮ್ಮ, ನಾವು ಯಾರನ್ನೂ ನಂಬಬಾರ್ದು. ಸೊ ಹಾಗೆ ಅದಕ್ಕೆ ನಾನು ಹೇಳೋದು, ನನ್ನನ್ನು ಯಾಕೆ ನಂಬಬೇಕು, ನಾವು ಏನು ಹೇಳ್ಕೊಡ್ತೀವಿ ವಿದ್ಯೆಯನ್ನು ತೆಗೆದುಕೊಳ್ಬೇಕು, ವ್ಯಕ್ತಿಯನ್ನಲ್ಲ ಅಂತಂತೇಳಿ ಹೇಳುವಂಥದ್ದು. ಸೊ ನೀವು ಪರಿಶೀಲನೆ ಮಾಡಿ, ಟೆಸ್ಟ್ ಮಾಡಿ, ನಿಮಗೆಲ್ಲ ಸರಿ ಅನಿಸಿದ್ರೆ ನಾವು ಮುಂದೋಗ್ಬೇಕೆ ಹೊರತು ಜಸ್ಟ್ ಲೈಕ್ ದಟ್ ಯು ಶುಡ್ ನಾಟ್ ಬಿಲೀವ್ ಎನಿಥಿಂಗ್. ಸೊ ದಿ ಶಾರ್ಟ್ಕಟ್ಸ್ will actually lead you to failure, and shortcuts, there's no shortcut to success. There is only a long, a beautiful journey, and it's a journey. Yeah. Yes, wonderful ಗುರುಗಳೇ. ಆ್ಯಕ್ಚುಲಿ ಇವತ್ತಿನ ಎಪಿಸೋಡ್ ತುಂಬ ಜನ ರೀಚ್ ಆಗಬೇಕು. ಯಾಕಂತಂದರೆ ಈಗ ಹೇಳಿದ್ಮೇಲೆ ಸೀಸನ್ ನಡೀತಾ ಇದೆ, ಮನೆಗಳಲ್ಲೂ ಕೂಡ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ, ಆ್ಯಸ್ ಅನ್ ಎಂಟರ್ಟೈನ್ಮೆಂಟ್ ಓಕೆ, ಬಟ್ ಅದರಿಂದ ನಮ್ಮ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಂದರೆ ವಿ ಬೆಟರ್ ಅವಾಯ್ಡ್ ಇಟ್. ಆ್ಯಂಡ್ ತುಂಬ ಜನ ಬಹುಶಃ ವಿಡಿಯೋ ನೋಡುವಂಥವ್ರು, ನಿಮಗೆ ಗೊತ್ತಿರೋವಂಥವ್ರು ಸುತ್ತಮುತ್ತ ಯಾರಾದರೂ ಏನಾದರೂ ಇದ್ದರೆ ವಿಡಿಯೋ ತೋರಿಸಿ, ಈ ಮೂಲಕ ಏನೆಲ್ಲ ಅನಾಹುತಗಳು ಹಿಂದೆ ಆಗಿತ್ತು, ನಿಮಗೇನಾಗ್ಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. ಯಾಕಂದರೆ ಒಳ್ಳೆ ಮೆಸೇಜ್ ಕೊಡೋದ್ರಲ್ಲಿ ನಿಜಕ್ಕೂ ಅದರಲ್ಲಿರುವಂಥ ಸಂತೋಷ, ಅದರಿಂದ ಒಬ್ಬ ವ್ಯಕ್ತಿ ಚೇಂಜ್ ಆದರೆ, ಅವ್ನಿಗಾಗಿರುವಂಥ ಅನಾಹುತ ಚೇಂಜ್ ಆದರೆ ಇಟ್ ಇಸ್ ಆಲ್ವೇಸ್ ಗುಡ್ ಫಾರ್ ಅಸ್. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಅಥವಾ ಯಾರಾದರೂ ನಿಮಗೆ ಗೊತ್ತಿರೋರು ಈ ಥರ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರಿಗೆ ವಿಡಿಯೋ ತೋರಿಸಿ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಗುರುಗಳೇ, ಇಟ್ ವಾಸ್ ಅ ವಂಡರ್ಫುಲ್ ಮೆಸೇಜ್, ನಿಜವಾಗ್ಲೂ ಮಚ್ ನೀಡೆಡ್ ಮೆಸೇಜ್ ಫಾರ್ ದಿ ಸೊಸೈಟಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಉಪಯುಕ್ತವಾದಂಥ ಮಾಹಿತಿ ಅಂತಂದರೆ, ಸಮಾಜದಲ್ಲಿ ಈಗ ತುಂಬ ಜನ, ಎಸ್ಪೆಷಲಿ ಯುವ ಜನಾಂಗ ಈ ಬೆಟ್ಟಿಂಗ್ ಆಗಿರ್ಬೋದು ಅಥವಾ ಆನ್ಲೈನ್ ಗೇಮ್ಸ್ ಆಗಿರ್ಬೋದು, ದಿಢೀರಂತ ಹಣ ಮಾಡಬೇಕು ಅಂತ, ಟ್ರೇಡಿಂಗ್ ಆಗಿರ್ಬೋದು, ಟ್ರೇಡಿಂಗ್ ಒನ್ ವೇ ಸರಿಯಾಗಿ ಕಲಿತು ಮಾಡಿದರೆ ಖಂಡಿತವಾಗ್ಲೂ ಬೇಗ ಶ್ರೀಮಂತರಾಗ್ಬೋದು. ಆದರೆ ಅದಕ್ಕೆ ಅದರದೇ ಆದಂಥ ರೀತಿ ರಿವಾಜುಗಳಿರುತ್ತೆ, ಅದರದೇ ಆದಂಥ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು, ಕಲಿಕೆ ಅನ್ನೋದು ಬೇಕಾಗಿರುತ್ತೆ. ಯಾರೋ ಹೇಳಿದ್ದನ್ನು ಕೇಳಿ ನೀವು ಮಾಡೋದಕ್ಕೆ ಹೋದಾಗ, ಯಾಕಂತಂದರೆ ನಮ್ಮ ಹಣವನ್ನು ಯಾವತ್ತೂ ನಾವು ತುಂಬ ರೆಸ್ಪೆಕ್ಟ್ ಮಾಡಬೇಕು, ಪ್ರೀತಿ ಮಾಡಬೇಕು. ತುಂಬ ಬೇಕಾಬಿಟ್ಟಿ ಪೋಲ್ ಮಾಡಿದ್ರೆ ಖಂಡಿತವಾಗ್ಲೂ ಹಣದ ಆಶೀರ್ವಾದ, ಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಯಾರೆಲ್ಲ ಇದರೆಲ್ಲ ಇನ್ವಾಲ್ವ್ ಆಗಿರ್ತೀರಾ ಅಥವಾ ಬೇರೆಯವರಿಂದ ಟಿಪ್ಸ್ ತಗೊಂಡಿರ್ತೀರಾ, ಅಲ್ಲಿಗೆ ಬಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಎಸ್ಪೆಷಲಿ ಕಾಲೇಜ್ ಗ್ರೂಪ್ಸ್, ಫ್ಯಾಮಿಲಿ ಗ್ರೂಪ್ಸ್, ಸ್ಕೂಲ್ ಗ್ರೂಪ್ಸ್, ಫ್ರೆಂಡ್ಸ್ ಗ್ರೂಪ್ ಯಾರೆಲ್ಲ ಇರುತ್ತೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಒಂದು ಮೆಸೇಜ್ ತಲುಪಿಸಿ. ಹಾಗೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಮುಖಾಂತರ ನಮ್ಮ ಕಳಕಳಿಯ ಮನವಿ, ಯಾವುದೇ ರೀತಿಯಾದ ಬೆಟ್ಟಿಂಗ್ ಆಗಿರ್ಬೋದು, ಬೇರೆ ರೀತಿ ಆದಷ್ಟು ಬೇಗ ಶ್ರೀಮಂತರಾಗೋದಕ್ಕೆ ಶಾರ್ಟ್ ಕಟ್ಟನ್ನು ಹುಡುಕುವಂತಹ ಪ್ರಯತ್ನ ಯಾರೂ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಜೊತೆಗೆ ಮೇ 26 ಕ್ಲಾಸ್ ಹತ್ರ ಬರ್ತಾ ಇದೆ, ಬುಕಿಂಗ್ಸ್ ಅಷ್ಟೇ ಫಾಸ್ಟ್ ಆಗಿ ಫಿಲ್ ಆಗ್ತಾ ಇದೆ ಸೀಟ್ಸು. ಸೊ ಕಲಿಯುವಂಥ ವಿಚಾರಗಳು ತುಂಬ ಇದೆ, ಎಸ್ಪೆಷಲಿ ಕನಸಿನ ಮನೆ ಬೇಕು ಅಂತವ್ರಿಗೆ, ಭೂದೋಷ ನಿವಾರಣೆ ಆಗಬೇಕು ಅಂದರೆ ಬನ್ನಿ ಮುಂದಿನ ಕ್ಲಾಸ್ಗೆ. 369 ರೂಪೀಸ್ ತಗೊಂಡು ಬನ್ನಿ, ಗ್ರೀನ್ ಡ್ರೆಸ್ಸಲ್ಲಿ ಬನ್ನಿ, ಪಿಗಿ ಬ್ಯಾಂಕನ್ನು ಕೂಡ ಮಿಸ್ ಮಾಡದೆ ಎಲ್ಲರೂ ತಗೊಂಡು ಬನ್ನಿ. ಜೊತೆಗೆ ಹಣ ಹೇಗಿಡಬೇಕು ಮನೆಯಲ್ಲಿ ಅದನ್ನು ತಿಳ್ಕೊಳ್ಬೋದು. ಎಕ್ಸ್ಕ್ಲೂಸಿವ್ ಆಗಿರುವಂಥ ಅದ್ಭುತವಾದಂಥ ವಿಚಾರಗಳನ್ನ ಕಲ್ತ್ಕೊಳ್ಬೋದು ಮೇ 26 ಕ್ಲಾಸ್. ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಸನ್ನು ಕಾಯ್ದಿರಿಸ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ. ನಮಸ್ಕಾರ.